ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಒಂದೆರಡು ಕ್ಲಿಪ್ಸು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಊರದ್ದು. ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಹೇಳಿ. ಸೊ ಇವತ್ತು ಏನೇನಾಗುತ್ತೆ ಫುಲ್ ದಿನ ನೋಡೋಣ, ಪೂರ್ತಿ ದಿನ ಏನೇನಾಗುತ್ತೆ ಅಂತ ಹೇಳಿ. ಪೂರ್ತಿ ಮುಂದಕ್ಕೆ ಬಂದು ಕುತ್ಕೊಂಡವಳೆ. ಎಲ್ಲಿ ಕೂತ್ಕೊಂಡಿದ್ದೀವ? ಊರಿಗೆ ಅಲೆಕ್ಸಾ, ನಾನು ಮತ್ತು ಲಿಖಿತ್ ನನ್ನ ಮಗ 3 ಜನ ಹೊರಟಿದ್ದೀವಿ ಇವಾಗ. ಸೊ ಹೊರಟ್ವಿ. ಬೆಳಿಗ್ಗೆ ಬೇಗನೆ ಹೋಗಿ ಹೊರಟ್ರೆ ಬೇಗ ಹೋಗಿ ರೀಚ್ ಆಗ್ಬೋದು. ಮಧ್ಯಾಹ್ನ ಸಿಕ್ಕಾಬಟ್ಟೆ ಬಿಸಿಲಾಗುತ್ತೆ ಅಂತೇಳಿ ಬೇಗನೆ ಹೊರಟಿದ್ದೀವಿ, ಅರ್ಲಿ ಮಾರ್ನಿಂಗು. ಹಂಗೆ ಹೋಗ್ತಾ ಹೋಗ್ತಾ ಬಿಡಿದಿನಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಬ್ರೇಕ್ಫಾಸ್ಟ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಿತ್ತು. ಹಾಗಾಗಿ ನೋಡೋಣ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೊಂದು ಕಡೆ ರೇಣುಕಾಂಬ ಅಂತ ಇತ್ತು, ಅಲ್ಲಿ ಸಿ.ಕೈ ಚಂದ್ರು ಅವ್ರದ್ದು ಒಂದು ಫೋಟೋ ಕೂಡ ಇತ್ತು. ಸೊ ಅಲ್ಲಿ ಚೆನ್ನಾಗಿರುತ್ತೇನೋ ಅಂತ ನಿಲ್ಸಿದ್ವಿ. ಬಟ್ ಓಕೆ ಅಂತ ಅನಿಸ್ತು. ಸಿಕ್ಕಾಪಟ್ಟೆ ರಶ್ ಇದೆ. ಸೆಲ್ಫ್ ಸರ್ವಿಸ್ ಎಲ್ಲ ಏನಿಲ್ಲ. ಸೊ ಹಾಗಾಗಿ ಅಲೆಕ್ಸಿಂಗ್ ಏನು ಟಿಫನ್ನು ಕೊಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ನೀರು ಸಿಕ್ಕಾಪಟ್ಟೆ ಬಿಸಿಲಿಂದ ಸ್ವಲ್ಪ ನೀರು ಕುಡಿಸಿದ್ದಾನೆ ಮಗ. ನೀರು ಕುಡಿಸ್ಕೊಂಡು ಇವಾಗ ಮತ್ತೆ ಪುನಃ ಟಿಫನ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್. ಇವಾಗ ನನಗೆ ಆ್ಯಕ್ಚುಲಿ ವಾಯ್ಸ್ ಏನಕ್ಕೆ ಈ ಥರ ಇದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ, ಹಾಗಾಗಿಂದ ವಾಯ್ಸ್ ಕ್ಲಿಯರ್ ಇಲ್ಲ. ಸುಮಾರಾಗಲೇ 1 ವೀಕ್ ಆಯ್ತಾ ಬಂತು. ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಈ ಥರ ಆಗ್ತಿದೆ. ಸೊ ನೆಕ್ಸ್ಟು ಊರಿಗೆ ಹೋಗಿ, ನಾನು ಊರಿಗೆ ಹೋದಾಗ ಅಮ್ಮ ಮನೇಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟೆಷ್ಟಾಗುತ್ತೋ ಊರಲ್ಲಿ ಅದನ್ನೆಲ್ಲ. ಇವಾಗ ಊರಿಗೆ ಹೋಗಿ ರೀಚ್ ಆಗಿ ಅಮ್ಮ ಹಾಲು ಕರ್ಕೊಳ್ಳೋಕ್ಕೆ ಅಂತ ಬಂದರು. ಸೊ ಹಾಗಾಗಿ ನಾನು ಮಗ ಇಬ್ಬರೂ ಅಲ್ಲಿಗೆ ಬಂದ್ವಿ, ತಿರ್ಗಾಡ್ಕೊಂಡು ಬಂದಾಗತ್ತೆ ಅಂತ. ಅದು ಎಡದ ಕಣ್ಣಲ್ಲೇ ನೋಡ್ತಾ ಇದ್ ನಮ್ಮನ್ನ. ಇಲ್ಲಿ ಹಾಲೆಲ್ಲ ಕರ್ಕೊಳ್ಳೋದು ಜಮೀನ್ ಹತ್ರನೇ, ಮನೆ ಹಿಂದ್ಗಡೆನೇ ಜಮೀನ್ ಇದೆ, ಅಲ್ಲೇ ಹಾಲೆಲ್ಲ ಕರ್ಕೊಳ್ಳೋದು. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಅಲೆಕ್ಸನ್ನು ಕರ್ಕೊಂಡ್ಬಂದಿದ್ದೀವಿ. ನೋಡೋಣ ನಮ್ಮನೆ ಹಸುಗಳು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಹೆಂಗೆ ಅಂತಂದರೆ ಈ ಉತ್ತರ ಪೌರುಷ ಹೊರೆ ಮುಂದೆ ಅಂತಾರಲ್ಲ ಹಾಗೆ. ಸೌಂಡ್ ಅಷ್ಟೇ ಜೋರು, ಅಷ್ಟೇ. ಹಸು ನೋಡಿದ್ರೆ ಹತ್ರಕ್ಕೂ ಹೋಗಲ್ಲ, ಎದ್ಕೊಂಡು ವಾಪಸ್ ಬರೋದೇ ಅಲೆಕ್ಸ. ಅದ್ರ ಕರು ನೋಡಿದ್ರೂ ಹತ್ರಕ್ಕೆ ಹೋಗಲ್ಲ, ಅಷ್ಟು ಭಯ ನಮ್ಮ ಅಲೆಕ್ಸ. ನೋಡೋಕೆ ಮಾತ್ರ ಭಾಳ ಘಟಾನುಘಟಿ ಥರ ಇರೋದಷ್ಟೇ, ಫುಲ್ಲು ಬ್ಲ್ಯಾಕ್ ಕಲರ್ ಆಗಿ. ಅದು ಬೊಗ್ಳಿದ್ರೇ ಯಾರು ಉಳಿಯಲ್ವೇನೋ ಅನ್ನೋ ರೀತಿ ರಿಯಾಕ್ಷನ್ ಅಷ್ಟೇ. ಇವಾಗ ಇಲ್ಲಿ ಮನೆ ಮುಂದೆ ಒಂದು ತೆಂಗಿನ ಮರ ಒಣಗೋಗಿತ್ತು. ಸೊ ಅದನ್ನು ಬೀಳಿಸ್ತಾ ಇದ್ದಾರೆ. ಸೊ ತುಂಬ ವರ್ಷಗಳಿಂದ ಇತ್ತು ತೆಂಗಿನ ಮರ ಅದು. ನಾವು ಚಿಕ್ಕವರಾಗಿದ್ದಕ್ಕಿಂತ ಆ ಟೈಮಲ್ಲಿ ಅದಕ್ಕಿಂತ ಮುಂಚೆನೇ ಅನಿಸುತ್ತೆ ಹಾಕಿದ್ದದು. ಬಟ್ ಇವಾಗ ಒಣಗೋಗಿದೆ, ಹಂಗಾಗಿ ಅದನ್ನು ಬೀಳಿಸಿದ್ರು. ಇಲ್ಲಿ ಅಮ್ಮನ ಮನೆಯಲ್ಲಿ ಒಂದು ಮಾವಿನ ಮರ ಇದೆ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಏನೂ ಇರಲಿಲ್ಲ. ಇವಾಗ ಒಂದು ಮಾವಿನ ಮರ, ಅದರಲ್ಲಿ ಸ್ವಲ್ಪ ಹಣ್ಣುಗಳು ಬಿಟ್ಟಿದ್ದಾವೆ. ರೋಡ್ ಸೈಡ್ ಇರೋದ್ರಿಂದ ಅಷ್ಟಕ್ಕಷ್ಟೇ. ಬಟ್ ಚೆನ್ನಾಗಿ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ಹಂಗೆ ಕಾಯಂತೂ ತಿನ್ನೋಕ್ಕಾಗಲ್ಲ, ಹಣ್ಣಾದ್ಮೇಲೆ ತಿನ್ಬೋದು. ಹಿತ್ತಲಲ್ಲಿ ಬಳೆಗೊಡೆ ಕೂಡ ಚೆನ್ನಾಗಿದೆ. ಸ್ವಲ್ಪ ಪಾತ್ರೆಗಳಿತ್ತು, ಹಾಗೆ ಅಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಪಾತ್ರೆಗಳನ್ನ ತೊಳೆದಿಟ್ಟು ಇವಾಗ ಇಲ್ಲಿ ನೆಕ್ಸ್ಟ್ ಕೆಲಸ ಶುರು ಮಾಡ್ಕೋಬೇಕು. ಇವಾಗ ಎಷ್ಟು ಕಾಯಿ ಹಿಡಿದೆ ಲಿಕ್ಕಿ? ಮೊದಲನೇ ಕಾಯಿ. ನಮ್ಮಮ್ಮನಿಗೆ ಬೆಳಗ್ಗೆ ಎದ್ದು ಬಾಗಿಲು ಹೊಸ್ಲು ಕುಂಕುಮ ಇಟ್ಟು ಅದಕ್ಕೆ ರಂಗೋಲಿ ಹಾಕಿ ಹೂ ಕಿತ್ಕೊಬಂದು ಹೂ ಇಟ್ರೇ ಸಮಾಧಾನ. ಅದು ಏನೋ ಒಂಥರ ಮನೆಗೆ ಲಕ್ಷಣ ಅಲ್ವಾ. ಹಂಗಾಗಿ ಬೆಳಗ್ಗೆದು ಫಸ್ಟ್ ಡ್ಯೂಟಿ ನಮ್ಮ ಅಮ್ಮಂದು ಅದೇ. ನಾವು ಊರಲ್ಲಿದ್ದಾಗೆಲ್ಲ ಅದನ್ನೆಲ್ಲ ಮಾಡ್ತಿದ್ವಿ. ಬಟ್ ಇವಾಗ ಸಿಟಿಗೆಲ್ಲ ಬಂದಮೇಲೆ ಅದೆಲ್ಲ ಅಷ್ಟಕ್ಕಷ್ಟೇ. ಎಲ್ಲ ಅಪಾರ್ಟ್ಮೆಂಟ್ಗಳಾಗಿರೋದ್ರಿಂದ ಏನಾಗುತ್ತೆ, ಪಕ್ಕನೇ ರಂಗೋಲಿ ಬಿಟ್ರೂ ತುರ್ಕೊಂಡು ಹೊಟ್ಟೋಗೋದೆ, ಒಂದು ಅರ್ಧ ಗಂಟೆ ಕೂಡ ಇರಲ್ಲ. ಲ್ಯಾಬ್ರಡಾರ್ ಸಾಕೋರು ಒಂದು 10-15 ವರ್ಷ ಮನೇಲಿ ಕೂದಲಿದ್ದೇ ಇರ್ತದೆ ಅಂತ. ಲಕ್ಕಿ ಆದರೆ 15 ವರ್ಷ ಇರ್ತದೆ, ಇಲ್ಲ 10 ವರ್ಷ ಅಂತ ಮಿನಿಮಮ್ ಇದ್ದೇ ಇರ್ತದೆ ಕೂದಲು ಅಂತ. ಇಲ್ಲ, ಅದಿರೋ ತನಕನೂ ಇರುತ್ತೆ ಅಲ್ವ ಮಗ. ನಮ್ಮ ಅಲೆಕ್ಸಿಂಗ್ ಇವಾಗ ಗ್ರೂಮಿಂಗ್ ಸೆಷನ್ ನಡೀತಾ ಇದೆ. ಫುಲ್ ಎಲ್ಲ ಹೇರ್ ಫಾಲ್ ಆಗ್ತಿತ್ತು, ಹಾಗಾಗಿ ಮಗ ಎಲ್ಲನೂ ಉದುರಿಸ್ತಾ ಇದ್ದಾನೆ. ಸೊ ನಮ್ಮ ತಿಂಡಿ ಮಾಡ್ತಿದ್ದಾರೆ. ನಮ್ಮ ಅಮ್ಮನ ಕೈ ಚಿತ್ರಾನ್ನ ತುಂಬಾನೇ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚಿತ್ರಾನ್ನ ಜೊತೆ ತೋರಿಸೋಣ ಅಂತ ಹೇಳಿ ನಿಮ್ಮೆಲ್ರಿಗೂ. ಆಮೇಲೆ ನನ್ನ ಮಗನಿಗೆ ಮತ್ತು ನಮ್ಮನೆಯವ್ರಿಗೆ ಭಾಳ ಇಷ್ಟ. ನಾವೆಲ್ಲರೂ ಬಂದಾಗ ಚಿತ್ರಾನ್ನ ಮಾಡೋಣ ಅಂತ ಕೇಳಿಕೊಂಡು ಮಾಡಿಕೊಂಡು ತಿಂತೀವಿ. ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಅವ್ರ ಕೈಯಲ್ಲಿ ಅವ್ರ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅಷ್ಟು ಟೇಸ್ಟಾಗಿ ಬರಲ್ಲ. ಏನೋ ಒಬ್ಬೊಬ್ರು ಕೈಗುಣ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಅಮ್ಮನ ಕೈಯಲ್ಲಿ ಏನು ಅಡುಗೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾರೆ ಅಮ್ಮಗೆ ಸ್ವಲ್ಪ ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಒಂಥರ ಕಸಿ ಬಿಸಿ ಅನ್ನಿಸ್ತದೆ, ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ ಅದಕ್ಕೆ ಸ್ವಲ್ಪ ಮಿಡಲಲ್ಲಿ ನಾನೇ ಸ್ವಲ್ಪ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕಂತ ಇದಕ್ಕೆ. ಸೊ ಜಾಸ್ತಿ ಜನಕ್ಕೆ ಮಾತ್ರ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು
10 ಜನಕ್ಕೆ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ, 10-12 ಜನಕ್ಕೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಹಾಂ, ಫಸ್ಟ್ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡ್ಬಿಡ್ಬೇಕಾ? ಹಾಂ, ಕಡಲೆ ಬೀಜ ಹುರ್ಕೊಂಡು ಇಟ್ಕೊಳ್ಳೋದು ಸೈಡ್ಗೆ. ಹ್ಞೂ, ಲಾಸ್ಟಲ್ಲಿ ಹಾಕೋದು ಕಡಲೆ ಬೀಜ. ಅನ್ನ ಕಲಸಿ ಎಲ್ಲ ಆಯ್ತದಲ್ಲ ಲಾಸ್ಟಲ್ಲಿ, ಅವಾಗ ಹಾಕೋದು ಕಡಲೆ ಬೀಜನ. ಒಂದು ಸ್ವಲ್ಪ ಕೆಂಪುಗೆ ಹಾಂ, ಆಗೋ ತನಕ ಹುರ್ಕೊಬೇಕು. ಆಮೇಲೆ ಅಷ್ಟಾದ್ರೆ ಸಾಕಾ? ಸಾಕು, ಇಷ್ಟು ಬಣ್ಣ ಬಂದರೆ ಸಾಕು. ಇಷ್ಟು ಅಂದರೆ ಜಾಸ್ತಿ ಉರಿ ಇಟ್ಕೋಬಾರ್ದು, ಅವಾಗ ಕಡಿಮೆ ಮಾಡಿಬಿಡ್ಬೇಕು. ಎತ್ತೋಷ್ಟೊತ್ತು ಕೆಂಪುಗಾಗ್ಬಿಡ್ತದೆ. ಹಾಂ, ಫಸ್ಟು ಸಾಸಿವೆ. ಹ್ಞೂ, ಸಾಸಿವೆ ಹಾಕ್ಬೇಕು. ಜಾಸ್ತಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕು ಸಾಸಿವೆನ. ಹ್ಞೂ, ಜಾಸ್ತಿ ಮಾಡ್ತೀವಿ ಅಂತ ಅಂದರೆ ಅದು ಎಷ್ಟು ಮಾಡ್ತೀವಿ ಹ್ಞೂ, ಅಷ್ಟಕ್ಕೆ ಸಾಸಿವೆ ಹಾಕ್ಬೇಕು. ಆಮೇಲೆ ಕಡಲೆಬೇಳೆ ಹಾಕ್ಬೇಕು. ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಇರ್ಬೇಕಾ? ಸ್ವಲ್ಪ ಜಾಸ್ತಿನೇ ಇರಬೇಕು. ಉದ್ದಿನಬೇಳೆ, ಹ್ಞೂ, ಉದ್ದಿನಬೇಳೆ, ಹೆಸರುಬೇಳೆ, ಸ್ವಲ್ಪ ಜೀರಿಗೆ, 2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಇದ್ರ ಕಲರ್ ಬರಬೇಕು, ಹ್ಞೂ, ಬ್ರೌನ್ ಕಲರು. ಬ್ರೌನ್ ಕಲರ್ ಬರಬೇಕು. ಮೆಣಸಿನ್ಕಾಯಿನ ಹ್ಞೂ, ಈರುಳ್ಳಿ ಹಾಕೋದು. ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಮಾಡಬೇಕು. ಬಾಡ್ದಾದ್ಮೇಲೆ ಇವಾಗ ಕರ್ಬೇವಿನ ಸೊಪ್ಪಿನ ಜೊತೆಗೆ ಹಾಕ್ಕೊಡ್ತೀನಿ. ಇವಾಗಲೇ ಹಾಕ್ಬಿಡೋದಾ? ಇವಾಗಲೇ ಹಾಕ್ಬಿಡೋದು ಕರ್ಬೇವಿನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟಲ್ಲಿ ಹಾಕ್ಕೊಳ್ಳೋದು. ಹಾಂ, ಲಾಸ್ಟಲ್ಲಿ ಇದೊಂದು ಚಿತ್ರಾನ್ನ ಅಂತ ಮಾಡ್ಕೊಟ್ಟು ತಿಂತಾನೆ. ಇದು ಚಿತ್ರಾನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟ್ಲುಗಳಲ್ಲಿ ಹೆಂಗೆ ತಿಂತೀವಿ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಇದೇನು ಸ್ಪೆಷಲ್, ಎಲ್ಲರೂ ಚಿತ್ರಾನ್ನ ಮಾಡಲ್ವಾ ಅಂತ ಅನ್ಕೋಬಹುದು. ಬಟ್ ಅಮ್ಮ ಮಾಡೋದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಿದ್ರೆ ಕಂಪಲ್ಸರಿ ತುಂಬಾ ಚೆನ್ನಾಗಿದೆ. ಲೆಂತಿ ಆದರೂ ಪರವಾಗಿಲ್ಲ, ತೋರಿಸ್ಲೇಬೇಕು ಅಂತ ಹೇಳಿ ಮಾಡ್ತಿದ್ದೀನಿ. ಕಂಪಲ್ಸರಿ ಒಂದ್ಸಲಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇವಾಗ ಉಪ್ಪಿನ ಪುಡಿ ಹಾಕ್ತೀನಿ. ಆಮೇಲೆ ಬೇಕಾದರೆ ನಾವು ಅನ್ನ ಕಲಸಾದ್ಮೇಲೆ ಹ್ಞೂ, ಸಪ್ಪೆ ಆದರೆ ಹ್ಞೂ, ಹಾಕ್ಕೊಳ್ಳೋದು. ಇವಾಗ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ. ಅರ್ಶಿನ ಪುಡಿ ಪುಡಿ ಯಾವ್ದಾದ್ರು ತಗೋಬಾ. ಸೇವಂತಿಗೆ ಏನಾದ್ರು ತಗೋಬೇಕು, ಹಾಕ್ದವನ್ನೇ ತಗೋದ. ಕಾಯಿ ತುರಿ ಹಾಕಿ 2 ನಿಮಿಷ ತಿರುಗಿಸ್ಬಿಟ್ಟು ಇಳಿಸ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋದು. ಲಾಸ್ಟಲ್ಲಿ ಹಾಕೊಳ್ಳೋದಾ? ಲಾಸ್ಟ್ ಕಲಿಸ್ಬೇಕಾರೆ? ಕಲ್ಸ್ಬೇಕಾರೆ ಹಾಕಿದ್ರು ಆಗುತ್ತೆ, ಇಲ್ಲ ಅಂತಂದ್ರೆ ಹಿಂಗೆ ಹಾಕೋದು. ಇಲ್ಲಿ ಒಂದು 10 ನಿಮಿಷ ಕಲ್ಸೋದು. ನನಗೆ ಹುಳಿಗೆ ಹಾಕ್ಬಿಟ್ಟು ಹ್ಞೂ, ಹುಳಿ ಬಾಳಿಗೆ ಆ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಹ್ಞೂ. ಹಾಂ, ತೆಂಗಿನಕಾಯಿ ಜಾಸ್ತಿ ಹಾಕೋಬೇಕಮ್ಮ? ತೆಂಗಿನಕಾಯಿ ಜಾಸ್ತಿ ಹಾಕ್ಬೇಕು ಚಿತ್ರಾನ್ನಕ್ಕೆ. ತೆಂಗಿನಕಾಯಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಆಮೇಲೆ ಕಡಲೆ ಬೀಜನ ಕಲಿಸ್ಬೇಕಾದ್ರೆ ಹಾಕೊಂಡ್ರೆ ತೆಂಗಿನಕಾಯಿ, ಆಮೇಲೆ ಇದು ಕರ್ಬೇವಿನ ಸೊಪ್ಪ. ಕರ್ಬೇವಿನ ಸೊಪ್ಪು ಜಾಸ್ತಿ, ಆಮೇಲೆ ಉದ್ದಿನಬೇಳೆ, ಹೆಸರುಬೇಳೆ ಹ್ಞೂ, ಅವೆಲ್ಲ ಜಾಸ್ತಿ ಹಾಕ್ಬೇಕು. ನಾವು ಎಷ್ಟು ಮಾಡ್ತೀವಿ ಹಾಂ, ಅದ್ರ ಮೇಲೆ. ಹುಳಿನ ಅನ್ನ ಕಲಸಾದ್ಮೇಲೆ ಬೇಕಾದ್ರೆ ನಮ್ಗೆ ಎಷ್ಟು ಹುಳಿ ಬೇಕು ಹಾಂ, ಹಾಂ. ಅಷ್ಟನ್ನ ಇದು ಮಾಡಿ. ಇವಾಗ ಇದು ಕುಳಿ ಹಾಕೊಳ್ಳಂಗಿಲ್ಲ? ಇದಕ್ಕೆ ಬೇಡ ಹುಳಿ. ಅನ್ನಕ್ಕೆ ಬೋಸಿಗೆ ಅನ್ನ ಹಾಕ್ಬಿಟ್ಟು ಹ್ಞೂ, ಅನ್ನ ಕಲಿಸ್ಕೊಳ್ಳಿ. ಇಷ್ಟೇ. ಹ್ಞೂ, ಫಸ್ಟು ಹ್ಞೂ. ಹುಳಿನ ಸೊ ನಮ್ಮಮ್ಮ ಸ್ವಲ್ಪ ತಡವರಿಸಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಹಂಗೆ ಉಲ್ಟಪಟ್ಟ ಆಗುತ್ತೆ. ಅನ್ನಕ್ಕೆ ಹುಳಿ ಹಾಕೋಬೇಕು, ಹುಳಿನ ಹಿಂಗೆ ಇಟ್ಕೋಬೇಕು ಅಂತ ಏನೋ ಸ್ವಲ್ಪ ಕಸಿ ಬಿಸಿ ಆಗ್ತಾ ಇದೆ ಅವರಿಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಲ್ವಾ ಎಲ್ಲ. ಸೊ ಶುರು ಮಾಡೋಣ ಇವಾಗ. ಮಿಕ್ಸಿಂಗ್ ಕೆಲಸ ನಡೀತಾ ಇದೆ. ಮಸಾಲೆ ಆಮೇಲೆ ಹಾಕೊಳ್ಳೋದು. ಫಸ್ಟ್ ಹುಣಸೆ ಇದು ಸಾರಿ ಏನಂತ ನಿಂಬೆಹಣ್ಣು ಹುಳಿ. ನಿಂಬೆಹಣ್ಣು ಹುಳಿ ಹಿಂಗೆ ಹಿಂಗೆ ಕಲ್ಸೋದು. ಹಿಂಗೆ ಇಲ್ಲ ಏನಿಲ್ಲ, ಒಂದು ಆರಿರ್ಬೇಕಷ್ಟೇ. ಅತಿ ಆರಿದ್ರೂ ಹುಳಿ ಹಿಡಿಯೋದಿಲ್ಲ. ಹಾಂ, ಅತಿ ಆರಿದ್ರೆ ಅನ್ನ ಹುಳಿ ಹಿಡಿಯೋದಿಲ್ಲ.
ಸ್ವಲ್ಪ ಇದಾಗಿ ಇರಬೇಕು, ಬೆಚ್ಚಗೆ ಇರ್ಬೇಕು ಅನ್ನ. ಬೆಚ್ಚಗಿರ್ಬೇಕನ್ನ. ಅತಿ ತುಂಬ ಆರಿದ್ರೆ ಹುಳಿ ಹಿಡಿಯಲ್ಲ, ಅನ್ನನೂ ಟೇಸ್ಟ್ ಬರೋದಿಲ್ಲ. ತುಂಬ ಬಿಸಿನೂ ಇದ್ದಾಗ ಕಲಿಸ್ಬಾರ್ದು, ಆವಾಗ ಮುದ್ದೆ ಥರ ಆಯ್ತದೆ. ಒಂದು ಟೆಕ್ನಿಕ್ ನೀವು ತಿಳ್ಕೊಬೇಕು. ಫಸ್ಟು ಬೆಚ್ಚಗಿರಬೇಕು ಅನ್ನ, ಉಗುರು ಬೆಚ್ಚಗಿರೋ ಅನ್ನಕ್ಕೆ ಫಸ್ಟು ಹುಳಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೇನಪ್ಪ ನೀವು ಹುಳಿ ಹಾಕಿರೋದನ್ನೇ ಇಷ್ಟೊಂದು ತೋರಿಸ್ತಿದ್ದಾರೆ ಅನ್ಕೊಬಿಡಿ. ಫಸ್ಟ್ ಅದೇ ಟೆಕ್ನಿಕ್ ಇರೋದು. ಬೆಚ್ಚಗಿರೋ ಅನ್ನಕ್ಕೆ ಏನಾಗುತ್ತೆ, ಹುಳಿ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ತುಂಬ ಬಿಸಿ ಅನ್ನಕ್ಕೆ ಕಲ್ಸೋದ್ರೆ ಮುದ್ದೆ ಮುದ್ದೆ ಆಗುತ್ತೆ. ಮೀಡಿಯಮಲ್ಲಿ ಇರ್ಬೇಕನ್ನ, ತಣ್ಣಗಾಗಿರ್ಬೇಕು ಅನ್ನ ಮಾಡೋದು. ಇವಾಗ ಹುಳಿ ಹಾಕಿ ಕಲಿಸ್ತಾ ಇದ್ದೀನಿ. ಅಮ್ಮ ಅಂದರೆ ಹೀಗೆ ಅಲ್ವಾ, ಮಕ್ಕಳು ಮೊಮ್ಮಕ್ಕಳು ಬತ್ತರು ಅಂತಂದರೆ ಅವ್ರಿಗೆ ಎಷ್ಟೇ ಸುಸ್ತಾಗಲಿ ಏನೇ ಆಗಲಿ ಅವ್ರು ಕೇಳಿದ್ದನ್ನೆಲ್ಲ ಮಾಡಿಕೊಡ್ಬೇಕು. ಅವ್ರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಟ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು. ಅದೇ ಖುಷಿ. ಅಮ್ಮ ಅಂದ್ರೇ ಹಾಗೆ. ಇದನ್ನು ಮುಚ್ಚಿ ಒಂದು 10 ನಿಮಿಷ ಇಟ್ಟಾದ್ಮೇಲೆ ಆಮೇಲೆ ತೆಗ್ದು ಬಡಿಸೋದು. ಇವಾಗ ಹಿಂಗೆ ಮುಚ್ಚಿ ಹಿಂಗೆ ಇಡಬೇಕು. ಅದು ಎಲ್ಲ ಎಷ್ಟೊತ್ತು ಇಡಬೇಕು? ಒಂದು 10 ನಿಮಿಷ. ನಮ್ಮ ಮಲೆಕ್ಸ ನೋಡಿ, ಚಿಂತೆ ಇಲ್ಲದವನಿಗೆ ಸಂತೆನೂ ನಿದ್ದೆ ಅನ್ನೋ ಥರ ಫುಲ್ಲು ಬಾಗಿಲು ಹೊಸ್ಲ ಮೇಲೆ ನಮ್ಮಮ್ಮ ನೀಟಾಗಿ ರಂಗೋಲಿ ಬಿಟ್ಟಿದ್ದಾರೆ. ಹೊಸ್ಲ ಮೇಲೆ ತಲೆ ಹಾಕೊಂಡು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾಳೆ ಅವಳು. ನಾವೆಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ತಿಂಡಿ ಎಲ್ಲ ಮಾಡಿಟ್ಟು ಇವಾಗ ನನ್ನ ತಮ್ಮ ಪಕ್ಕದಲ್ಲಿ ಕೊಟ್ಟಿಗೆ ಕೆಲಸ ಮಾಡಿಸಿದ್ದಾನೆ. ಕೊಟ್ಟಿಗೆ ಕಟ್ಟಬೇಕು ಅಂತ ಹೇಳಿ ಹಸುಗಳಿಗೆ. ಹಾಗಾಗಿ ಬಾಗಿಲು ಪೂಜೆ ಮಾಡೋಣ ಅಂತ ಹೇಳಿ ಇವತ್ತು ಶುರು ಮಾಡ್ತಾ ಇದ್ದೀವಿ. ಗಾಳಿ ಇಲ್ಲ, ಏನಿಲ್ಲ, ಬರ್ತದೆ ಕಾಣಿಸ್ತಾನೆ. ಸ್ವಲ್ಪ ದಿನ ಆದಮೇಲೆ ಇಷ್ಟಪಡೋದಿಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸಿಟಿಗಳೆಲ್ಲ ಹಂಗೆ ಮಾಡ್ತಾರೆ, ಎಲ್ಲೋ ತೊಗೊಂಡೋಗ್ಬಿಟ್ಟು ಬಂದ್ಬಿಡೋದು. ಬೀದಿ ನಾಯಿಗಳು ಮೇಂಟೆನೆನ್ಸ್ ಕಮ್ಮಿ. ನಮ್ಮ ಇಂಡಿಯನ್ಸ್ ಆಗವಲ್ಲ, ಭಾಳ ಒಳ್ಳೆವು. ಹಾಂ, ಪೂಜೆ ಎಲ್ಲ ಮುಗೀತಾ ಬಂತು. ಇವಾಗ ಹೊಟ್ಟೆ ತಾಳಾಗ್ತಿಯಲ್ಲ, ಏನಾದರೂ ಹೊಟ್ಟೆ ಕಡೆ ನೋಡಬೇಕಲ್ಲ. ಸೊ ಹಂಗಾಗಿ ಇವಾಗ ತಿಂಡಿ ಕೊಡೋಣ ಅಂತೇಳಿ ಫಸ್ಟ್ ಕೆಲಸದವ್ರಿಗೆಲ್ಲ ಕೊಟ್ಟು ನಾವು ಮಾಡಿ ಜಮೀನ್ ಹತ್ರಗೂ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಕೆಲಸದವ್ರಿಗೆಲ್ರಿಗೂ ಟಿಫನ್ ಇಲ್ಲೇ ಚಿತ್ರಾನ್ನ ಹಾಕ್ಕೊಟ್ಟಿದ್ದೀವಿ. ಅವರೆಲ್ಲರೂ ತಿಂತಾರೆ. ಇವಾಗ ಹೊಲದತ್ರಕ್ಕೆ ಜಮೀನ್ ಹತ್ರಕ್ಕೆ ಇನ್ನೊಂದು ಕಡೆ
ಜಮೀನ್ ಹತ್ರ ಕೆಲಸ ಮಾಡೋಕ್ಕೆ ಬಂದಿದ್ರು. ಸೊ ಅವ್ರಿಗೋಸ್ಕರ ಚಿತ್ರಾನ್ನ ಮಾಡ್ಕೊಟ್ಟು ಕಳಿಸಿದ್ವಿ. ನಮ್ಮ ಅಕ್ಕಪಕ್ಕದವರೇ ನಮ್ಮೂರವನೇ ಎಲ್ಲರೂ. ನೋಡಿ ಅವ್ರದ್ದು ರಿವ್ಯೂ ಹೇಗಿದೆ ಅಂತ, ಚಿತ್ರಾನ್ನ ಹೇಗಿತ್ತು ಅಂತ ಅವರು ಹೇಳ್ತಾರೆ. ಹಂಗೆ ಚಿತ್ರಾನ್ನ ಹೆಂಗದೆ ಅಂತ ಹೇಳಿ ಎಲ್ರು. ಟೇಸ್ಟು ಫೋಟೋ ಅಲ್ಲ, ನಮ್ಮ ಅಜ್ಜಿಗೆ ತೋರ್ಸಕ್ಕೆ ಹೆಂಗೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.